ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದನ್ ಕಿಚನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಕಮ್ಯುನಿಟಿ ಆ್ಯಂಡ್ ನ್ಯೂಟ್ರಿಷನ್ ಲ್ಯಾಬ್ ಆಗಿರುತ್ತೆ. ಬನ್ನಿ ನೋಡೋಣ. ಸೊ ಇದು ಎಂಟ್ರೆನ್ಸ್. ನನ್ನ ಡ್ಯೂಟಿ ಇವತ್ತು ಇಲ್ಲೇ ಇರೋದ್ರಿಂದ ನಾನು ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಡೋರ್ ತೆಕ್ಕೊಂಡು ಈಗ ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ಏನೇನು ಅಂತ ನೋಡೋಣ. ಸಾಧ್ಯ ಆದಷ್ಟು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಟೋಟಲ್ ಆಗಿ ಕಮ್ಯುನಿಟಿ ಆ್ಯಂಡ್ ನ್ಯೂಟ್ರಿಷನ್ ಲ್ಯಾಬ್ ಬೇರೆ ಬೇರೆ ಇರಬೇಕು, ಬಟ್ ಇದು ಒಂದರಲ್ಲೇ ಮಾಡಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಈ ವಿಡಿಯೋದಲ್ಲಿ ಪ್ರೊಫೆಷ್ನಲ್ ಆಗಿ ನಾನು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ನ ಕೊಡಲ್ಲ. ಅಂದರೆ ನಾನ್ ಮೆಡಿಕಲ್ ಪೀಪಲ್ಗೂ ಅರ್ಥ ಆಗಲಿ ಅಂತ ನನ್ನ ಆಡು ಭಾಷೆಯಲ್ಲಿ ನಾನು ಇದನ್ನು ಮಾತಾಡ್ತೀನಿ. ಇದು ನೋಡಿ, ಫುಡ್ ಪಿರಮಿಡ್ ನಾವು ಡೈಲಿ ಯೂಸ್ ಮಾಡೋ ಫುಡ್ಡಲ್ಲಿ ಈ ಥರ ಪಿರಮಿಡ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಏನೇನು ಪಾರ್ಟ್ ಬರುತ್ತೆ ಅಂತ ಹೇಳೋದು. ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಏನಿರುತ್ತೆ ಅಂದರೆ ಕನ್ನಡದಲ್ಲಿ ಕೊಬ್ಬಿನ ಅಂಶ ಮತ್ತು ಎಣ್ಣೆ ಅಂಶಗಳಲ್ಲಿ ಯಾವ್ಯಾವ ಪದಾರ್ಥಗಳಿರುತ್ತೆ, ಅದನ್ನು ಎಷ್ಟು ಹಿತಮಿತವಾಗಿ ಬಳಸಬೇಕು ಅದ್ರ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಇಲ್ಲಿ ಪ್ರೋಟೀನ್ಸ್ ನಮ್ಮ ದೇಹಕ್ಕೆ ಇಂಪಾರ್ಟೆಂಟು. ಸೊ ಯಾವುದ್ರಲ್ಲಿ ಏನೇನು ಸಿಗುತ್ತೆ ಅಂತ ಈ ಡೈರಿ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ. ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸಲ್ಲಿ ಚಿಕನ್, ಮಟನ್, ಈ ಥರ ಸ್ನ್ಯಾಕ್ಸ್, ಜಂಕ್ ಫುಡ್ಸ್ ಮತ್ತೆ ಡ್ರಿಂಕ್ಸ್ ಅದರಲ್ಲೆಲ್ಲ ಬರುತ್ತೆ. ಪ್ರೋಟೀನ್ಸ್ ಅಲ್ಲಿ ನೋಡಿದ್ರಲ್ಲ, ಡೈರಿ ಪ್ರಾಡಕ್ಟ್ ಅಂದ್ರೆ ಹಾಲು, ಮೊಸರು, ಟೋಟಲ್ ಆ ಥರದ್ರಿಂದ ಏನೇನು ಯೂಸ್ ಮಾಡ್ತಾರೋ ಅದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಯಾವ್ದ್ರಲ್ಲಿ ಸಿಗುತ್ತೆ ಅಂತಂದ್ರೆ ಹಣ್ಣು, ತರಕಾರಿ, ಈ ಥರ ಕಾಳುಗಳು, ಬೇಳೆ, ಈ ಥರದ್ರಲ್ಲೆಲ್ಲ ಸಿಗುತ್ತೆ. ಮೊಟ್ಟೆ, ಮಾಂಸ, ಫಿಶ್ ಅಂದ್ರೆ ಮೀನು, ಎಲ್ಲದರಲ್ಲೂ ಸಿಗುತ್ತೆ. ಕೊನೆಯದಾಗಿ ಬಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಯಾವ್ದ್ರಲ್ಲಿ ಸಿಗುತ್ತೆ. ಇದು ಎಲ್ಲದನ್ನು ಕೂಡ ಅಷ್ಟೇ ಎಷ್ಟು ಹಿತಮಿತವಾಗಿ ಬಳಸ್ತೀವೋ ನಮ್ಮ ದೇಹಕ್ಕೆ ಅಷ್ಟು ಒಳ್ಳೇದು. ನೆಕ್ಸ್ಟ್ ಪಾರ್ಟ್ ಕಮ್ಯುನಿಟಿ ಲ್ಯಾಬಲ್ಲಿ ಅಂದರೆ ಈ ಟೋಟಲ್ ಲ್ಯಾಬಲ್ಲಿ ಏನೇನು ಬರುತ್ತೆ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ. ಇಲ್ಲಿ ಡಯಾಬಿಟಿಕ್ ಮೆಲಿಟಸ್ ಬರುತ್ತೆ, ಇದ್ರ ಸಿಂಪ್ಟಮ್ಸು ಮತ್ತು ಡಯಟ್ ಪ್ಲಾನ್, ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಯಾವ ರೀತಿಯಾಗಿರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಕಡೆನೂ ಶುಗರ್ ಪೇಷಂಟ್ಸ್ ಇರೋದ್ರಿಂದ ಗೊತ್ತೇ ಇರುತ್ತೆ. ಆ್ಯಂಡ್ ಕನ್ನಡದಲ್ಲಿ ಇದನ್ನ ಮಧುಮೇಹ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಡಯಾಬಿಟಿಸ್ ಮಿಲಿಟಸ್ ಅಂತ ಕರೀತಾರೆ. ಅಂದರೆ ನಮ್ಮ ಬ್ಲಡ್, ನಮ್ಮ ಹ್ಯೂಮನ್ ಬಾಡಿಲಿ, ನಮ್ಮ ಮನುಷ್ಯನ ಬಾಡಿಲಿ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ, ಅಥವಾ ನಮ್ಮದು ಒಂದು ಇನ್ಸುಲಿನ್ ಹಾರ್ಮೋನ್, ಅಂದರೆ ನಮ್ಮ ಬ್ಲಡ್ಡಲ್ಲಿ ಎಷ್ಟು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಹಾರ್ಮೋನ್ ಇರುತ್ತೆ. ಸೊ ಹಾರ್ಮೋನು ಕಡಿಮೆ ಕೆಲಸ ಮಾಡಿದಾಗ ಅಥವಾ ವರ್ಕ್ ಆಗದೆ ಇರುವಾಗ ಈ ಶುಗರ್ ಬರುತ್ತೆ, ಅಂದರೆ ಮಧುಮೇಹ ಬರುತ್ತೆ. ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿದೆ ನೋಡಿ, ವಿತ್ ಪಿಕ್ಚರ್ಸ್ ನಿಮಗಿದೆ. ಸಿಂಪ್ಟಮ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದು ಅವ್ರ ಬಾಡಿಲಿ ಆಗ್ತಾನೆ ಇರುತ್ತೆ. ಜಾಸ್ತಿ ಅವ್ರಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ, ಎಷ್ಟು ನೀರು ಕುಡಿದ್ರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಒಂದು ಸಿಂಪ್ಟಮ್ಸ್ ಎಲ್ರಿಗೂ ನಾರ್ಮಲ್ ಆಗಿರುತ್ತೆ, ಹಂಗಂತ ಎಲ್ರಿಗೂ ಶುಗರ್ ಇದೆ ಅಂತ ಅಲ್ಲ. ನೆಕ್ಸ್ಟ್ ಅವ್ರಿಗೆ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಕೆಮ್ಮು, ನೆಗಡಿ, ಈ ಥರ ಥ್ರೋಟ್ ಇನ್ಫೆಕ್ಷನ್ಸ್ ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದರೆ ಅವ್ರಿಗೆ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ಸೋದು, ಮತ್ತೆ ಅವಶ್ಯಕತೆ ಇಲ್ದೇ ವೆಯ್ಟ್ ಲಾಸ್ ಆಗ್ತಾ ಇರೋದು, ವೀಕ್ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅವ್ರಿಗೆ ಜಾಸ್ತಿ ತಿನ್ನಬೇಕು, ಊಟ ಜಾಸ್ತಿ ಬೇಗ ಹಸಿವಾಗುತ್ತೆ, ಬೇಗ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಏನೆಲ್ಲ ಮಾಡಬಾರ್ದು ಅಂತಂದರೆ ಕನ್ಸಲ್ಟ್ನ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಫೇಕ್ ಎಲ್ಲ ಮಾಡಬೇಡಿ, ಮೋಸ ಕೂಡ ಹೋಗಬೇಡಿ. ನೆಕ್ಸ್ಟ್ ಈ ಲ್ಯಾಬಲ್ಲಿ ರೈಸ್ ಬರುತ್ತೆ, ಅಂದರೆ ಪ್ರೋಟೀನ್. ನಾನು ಅವಾಗಲೇ ಹೇಳಿದೆ ಅಲ್ವಾ, ಇದು ನ್ಯೂಟ್ರಿಷನ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ರೈಸ್ ಮತ್ತು ದಾಲ್ ಇರಲಿ. ರೈಸ್ 2 ಟೈಪ್ಸ್ ಆಫ್ ರೈಸ್ ಇದೆ, ವೈಟಲ್ಲಿ, ಮತ್ತು ನೆಕ್ಸ್ಟ್ ದಾಲ್. ನೆಕ್ಸ್ಟ್ ಬಂದರೆ ಇಲ್ಲಿ ಹೆಸರು ಬೇಳೆ ಇದೆ, ಇದರಲ್ಲೂ ಕೂಡ ಪ್ರೋಟೀನ್ಸ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಲ್ಯಾಬಲ್ಲಿ ಇಟ್ಟಿರ್ತಾರೆ ಅಷ್ಟೇ. ಇಲ್ಲಿ ಬಂದರೆ ಕೆಲವೊಂದು ಮಸಾಲೆ ಪದಾರ್ಥಗಳಿದೆ, ಇದು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಯೂಸ್ ಮಾಡೋ ಥರನೇ ಇರುತ್ತೆ. ಆ್ಯಂಡ್ ಹೇಳಿರ್ತೀನಿ, ಇದು ಮೆಡಿಕಲ್ ಪೀಪಲ್ಗೆ ಈ ವಿಡಿಯೋ ಅನ್ವಯ ಆಗೋದಿಲ್ಲ. ನಾನು ಜಸ್ಟ್ ಎಷ್ಟೋ ಜನಕ್ಕೆ ಈ ಲ್ಯಾಬ್ ಬಗ್ಗೆ ಗೊತ್ತಿರೋದಿಲ್ಲ, ಸೊ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಆಡು ಭಾಷೆಯಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ, ಬೇರೆ ಯಾವುದೇ ರೀಸನಿಂದನೂ ಅಲ್ಲ. ಈಗೇನು ಮತ್ತೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವ, ತರಕಾರಿ, ಫ್ರೂಟ್ಸ್ ಅದರೆಲ್ಲದ್ರಿಂದನೂ ನಮಗೆ ಪ್ರೋಟೀನ್ಸ್, ಮಿನರಲ್ ಸಿಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲಾನು ಈ ಥರ ಜೋಡಿಸಿರ್ತಾರೆ, ಅಂದರೆ ಇದರಿಂದ ಏನೇನು ಸಿಗುತ್ತೆ ಅಂತ ಎಲ್ಲ. ಲ್ಯಾಬ್ ಅಂದಮೇಲೆ ಈ ಸ್ಟೂಡೆಂಟ್ಸ್ಗೆ ಈ ಥರ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಅರ್ಥ ಆಗುತ್ತೆ ಅಂತ ಹೇಳಿ ಇಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಒಂದು ಚಾರ್ಟ್ ಇದೆ, ಬ್ಯಾಲೆನ್ಸ್ಡ್ ಡಯಟ್, ಅಂದರೆ ಏನೆಲ್ಲ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ಹಿತಮಿತವಾಗಿ ತಗೋಬೇಕು ಅಂತ, ಯಾವುದ್ರಲ್ಲಿ ಎಷ್ಟು ಸಿಗುತ್ತೆ ಅಂತ. ಆಲ್ರೆಡಿ ನೀವು ಪಿರಮಿಡ್ ನೋಡಿದ್ರಿ ಅಲ್ವಾ ಫುಡ್ಡು. ಸೊ ಸೇಮ್ ಲೈಕ್ ದಟ್ ಇದನ್ನು ಡಿವೈಡ್ ಇದೆ ಅಷ್ಟೇ. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ನನ್ನ ಸ್ಟೂಡೆಂಟ್ ಪೀರಿಯಡೇ ನನಗೆ ರೀಕಾಲ್ ಆಗುತ್ತೆ. ನಾವು ಅವಾಗೆಲ್ಲ ಏನು ಮೈಂಡ್ ಮಾಡಿ ಕಲಿತಾ ಇರಲಿಲ್ಲ, ಬರೀ ಆಟ ಆಡೋದ್ರಲ್ಲೇ ಇದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ
ವಾಟರ್ ಪ್ಯೂರಿಫಿಕೇಶನ್ಸ್ ಅಂದ್ರೆ ಈಗ ನಾವು ಫಿಲ್ಟರ್ ಎಲ್ಲ ಇರುತ್ತಲ್ವಾ, ಸೊ ಇದು ಆ ಥರ ಅಲ್ಲ. ಇದು ಒಂದು ಸರ್ ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಇದು ಸ್ಟೂಡೆಂಟ್ಸ್ ಮಾಡಿರೋದು. ಇಲ್ಲಿ ಬಿಗ್ ಸ್ಟೋನ್ಸ್ ಅಂದ್ರೆ ದೊಡ್ಡ ದೊಡ್ಡ ಕಲ್ಲಿಂದ ನೆಕ್ಸ್ಟ್ ಸಣ್ಣ ಕಲ್ಲಿಗೆ ಬಂದು, ಸಣ್ಣ ಕಲ್ಲುಗಳಿಂದ ನೆಕ್ಸ್ಟ್ ಮರಳಿಗೆ ಬಂದು, ಮರಳಿಂದ ಈ ತರ ಕಾಟನ್ಗೆ ಬಂದು, ಅದರಿಂದ ಇಲ್ಲಿ ಫಿಲ್ಟರ್ ಆಗಿ ಒಳ್ಳೆ ಪ್ಯೂರಿಫೈಯರ್ ಆಗಿರೋ ವಾಟರ್ ಬರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಬಂದ್ರೆ ರೂರಲ್ ಏರಿಯಾ ಮತ್ತೆ ಅರ್ಬನ್ ಏರಿಯಾ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಎಷ್ಟೋ ಸಿಟಿಲಿರೋ ಮಕ್ಕಳಿಗೆ ಹಳ್ಳಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಈ ತರ ಕೆಲವು ಪಿಕ್ಚರ್ಸ್ ನ ನೋಡಿ ಅಂದ್ರೆ ಮೂವೀಸ್ ನೋಡಿ ಈ ತರ ಪ್ರಾಜೆಕ್ಟ್ಸ್ ವರ್ಕ್ಸ್ ಎಲ್ಲ ನೋಡಿ ಅವರಿಗೆ ಹಳ್ಳಿ ಈ ರೀತಿಯಾಗಿರುತ್ತೆ ಅಂತ ಗೊತ್ತಿರುತ್ತೆ ಅಷ್ಟೇ. ನಿಜವಾಗ್ಲೂ ಹಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ. ಹಳ್ಳಿಲಿ ಏನೇನ್ ಇರುತ್ತೆ ಎಲ್ಲದನ್ನು ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ನೆಕ್ಸ್ಟ್ ಸಿಟಿಗೆ ಬಂದ್ರೆ ಸಿಟಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಯಾವ ರೀತಿಯಾಗಿ ಎಲ್ಲ ಬರೀ ಕನ್ಸ್ಟ್ರಕ್ಷನ್ಸ್, ಬಿಲ್ಡಿಂಗ್ಸ್, ಟ್ರಾಫಿಕ್ ಸಿಗ್ನಲ್, ಬರೀ ಇದೇ ಕತೆ ಆಗೋಗುತ್ತೆ ಸಿಟಿಲಂತೂ. ಸಾಧ್ಯ ಆದಷ್ಟು ಸಿಟಿ ಜನ ಬರೀ ಪ್ರಾಜೆಕ್ಟ್ಸ್ ವರ್ಕ್ ಅಲ್ಲೇ ಹಳ್ಳಿನ ತೋರ್ಸೋದ್ ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಯಾವಾಗ ಮಕ್ಳಿಗೆ ಫ್ರೀ ಆಗಿರುತ್ತೋ ಅವಾಗ ಒಂಚೂರು ಹಳ್ಳಿನ ರಿಯಲ್ ಆಗಿ ಕರ್ಕೊಂಡು ಹೋಗಿ ತೋರಿಸಿ. ಅವ್ರಿಗೂ ಕೂಡ ಪ್ರಾಕ್ಟಿಕಲ್ ಆಗಿ ಗೊತ್ತಾದಾಗ ಅವರು ಬೇಗನೆ ಅವ್ರಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಅಂಡ್ ಅವ್ರಿಗೂ ಕೂಡ ಗೊತ್ತಾಗ್ಲಿ ನಮ್ಮ ನೇಚರ್. ನೆಕ್ಸ್ಟ್ ಇಲ್ಲೆಲ್ಲ ಚಾರ್ಟ್ಸ್ ಇದೆ ನೋಡಿ, ಅಂದ್ರೆ ಡೆಂಗ್ಯೂ ಆಗಿರ್ಬೋದು, ಏಡ್ಸ್, ಮಲೇರಿಯಾ ಈ ತರ ಎಲ್ಲ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ, ಯಾವ ರೀತಿ ಪ್ರಿಕಾಷನ್ಸ್ ನ ತಗೋಬೇಕು ಅದ್ರ ಬಗ್ಗೆ ಎಲ್ಲ ಚಾರ್ಟ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ಇದೆಲ್ಲ ಕಮ್ಯುನಿಟಿ ಬ್ಯಾಗ್. ಕಮ್ಯುನಿಟಿ ಬ್ಯಾಗ್ ಅಂದ್ರೆ ನಾವು ಪೋಸ್ಟಿಂಗ್ ಹೋಗ್ತೀವಲ್ವಾ, ಅದ್ರೊಳಗಡೆ ಏನೇನ್ ಥಿಂಗ್ಸ್ ಇರುತ್ತೆ ಎಲ್ಲ ತಗೊಂಡ್ ಹೋಗಿ ನಾವು ವರ್ಕ್ ಮಾಡ್ತೀವಿ. ಸೊ ಅದೆಲ್ಲ ತೋರ್ಸಕ್ ಹೋದ್ರೆ ಈಗ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ, ಅದಕ್ಕೆ ನಾನು ಇನ್ನೂ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಟೋಟಲ್ ಆಗಿ ಎಲ್ಲ ರೀತಿಯಾದಂತ ಚಾರ್ಟ್ಸ್ ಇದೆ. ಇಲ್ಲಿ ನೆಕ್ಸ್ಟ್ ಬಂದ್ರೆ ಪೊಲ್ಯೂಷನ್ಸ್ ಅಂದ್ರೆ ಕನ್ನಡದಲ್ಲಿ ಮಾಲಿನ್ಯ, ಯಾವ ಮಾಲಿನ್ಯಗಳು ಇರುತ್ತೆ ಅಂತ ಅಂದ್ರೆ ವಾಯು ಮಾಲಿನ್ಯ, ನೆಕ್ಸ್ಟ್ ಎಂತ ಜಲ ಮಾಲಿನ್ಯ, ಈ ತರದ್ದೆಲ್ಲ ನಾವು ಸ್ಟೂಡೆಂಟ್ ಪೀರಿಯಡ್ ಅಲ್ಲಿ ಕೇಳಿರ್ತೀವಿ ಅಲ್ವಾ, ಅದೇ ಸೇಮ್ ಇಲ್ಲೂ ಬರುತ್ತೆ ಅಷ್ಟೇ. ಇಲ್ಲಿ ಬಟ್ ಇದೆಲ್ಲಾನು ನಮ್ಮ ಹೆಲ್ತ್ ವರ್ಕರ್ಸ್ ಏನೇನ್ ಇರುತ್ತೋ ಅವ್ರಿಗೆಲ್ರದ್ದು ಇದ್ರ ಬಗ್ಗೆ ಡೀಟೇಲ್ ಆಗಿ ಕ್ಲಾಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ವಿತ್ ಚಾರ್ಟ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಅರ್ಥ ಆಗ್ಲಿ ಚೆನ್ನಾಗಿ ಅಂತ. ನೆಕ್ಸ್ಟ್ ಇಲ್ಲಿ ಇದು ಒಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಡೆಂಗ್ಯೂ ಯಾವ ಸೊಳ್ಳೆಯಿಂದ ಬರುತ್ತೆ, ನಾವೇನ್ ಪ್ರಿಕಾಷನ್ಸ್ ತಗೋಬೇಕು, ಹೆಂಗಿರ್ಬೇಕು ಅಂತ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲೂ ಕಮ್ಯುನಿಟಿ ಬ್ಯಾಗ್ಸ್ ಇಟ್ಟಿದ್ದಾರೆ. ಟೋಟಲ್ ಆಗಿ ತುಂಬಾ ಚಾರ್ಟ್ಸ್ ಇದೆ ವಿತ್ ಪಿಕ್ಚರ್ಸ್ ಇರೋದ್ರಿಂದ ಬೇಗನೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸ್ಟೂಡೆಂಟ್ಸ್ಗೆಲ್ಲ ಅಂತ ಹೇಳಿ ಚಾರ್ಟ್ಸ್ ನ ಎಲ್ಲ ಕಡೆ ಚಾರ್ಟ್ಸ್ ಹಾಕಿದ್ದಾರೆ. ಮಕ್ಕಳಿಗೆ ಸ್ವಲ್ಪ ಮೊಬೈಲ್ಸ್ ನ ಕೊಡೋದನ್ನ ಅವಾಯ್ಡ್ ಮಾಡಿ ಈ ತರ ಚಾರ್ಟ್ಸ್ ಎಲ್ಲ ತೋರಿಸಿದ್ರೆ ಅವ್ರಿಗೆ ಇನ್ನೂ ಬೇಗನೆ ಅರ್ಥ ಆಗುತ್ತೆ ಎಲ್ಲದನ್ನು ಕೂಡ ಅಲ್ವಾ. ವಿತ್ ಪಿಕ್ಚರ್ಸ್ ಮಕ್ಕಳಿಗೆ ಬೇಗನೆ ಗ್ರಾಸ್ ಮಾಡ್ತಾರೆ. ಈ ಚಾರ್ಟ್ ಅಲ್ಲಿ ಬಂದ್ರೆ ನಮ್ದು ಫುಡ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂದ್ರೆ ಯಾವ ಫುಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಫ್ಯಾಟ್ ಇರುತ್ತೆ, ಎಷ್ಟು ಪರ್ಸೆಂಟ್ ಪ್ರೋಟೀನ್ಸ್ ಇರುತ್ತೆ ಅದ್ರ ಬಗ್ಗೆ ಚಾರ್ಟ್ ಆಗಿರುತ್ತೆ. ಅದಷ್ಟು ನಿಮಗೆ ಅರ್ಥ ಆಗೋದಿಲ್ಲ, ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ಲಿ ಅಂತ ಅಷ್ಟೇ ಇಟ್ಟಿರೋದು ಚಾರ್ಟ್ಸ್. ಇದು ಅಷ್ಟೇನೆ ಸೇಮ್ ಇಲ್ಲಿ ನ್ಯೂಟ್ರಿಷನ್ ಬಗ್ಗೆನೇ ಜಾಸ್ತಿ ಚಾರ್ಟ್ಸ್ ಅದು ಇದು ಎಲ್ಲಾನು ಇದೆ ಇಲ್ಲಿ. ಇಲ್ಲೂ ಕೂಡ ಅಷ್ಟೇ ಯಾವ್ಯಾವ ತರಕಾರಿ, ಪ್ರೆಗ್ನೆಂಟ್ ವುಮೆನ್, ಕಿಡ್ಸ್ ಅಂದ್ರೆ ಏನ್ ಕನ್ನಡದಲ್ಲಿ ಬಸ್ರಿ ಹೆಂಗಸರು, ಮಕ್ಕಳು ಯಾವ್ಯಾವ ತರ ಇರುತ್ತೆ, ಯಾವ್ಯಾವ ತರ ಆಹಾರ ತಿನ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಹಳ್ಳಿಲಿರೋ ಮಕ್ಕಳು ತೆಳ್ಳಗಿರುತ್ತೆ, ಕೆಲವೊಂದು ಹೊಟ್ಟೆ ಊದ್ಕೊಂಡಿರುತ್ತೆ. ಅಷ್ಟು ಅವ್ರಿಗೆ ನನಗೂ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಹೆಲ್ತ್ ವರ್ಕರ್ ಆಗೋದಕ್ಕೂ ಮುಂಚೆ ನನಗೂ ಅರ್ಥ ಆಗ್ತಿರ್ಲಿಲ್ಲ ಇದೆಲ್ಲ ಏನು, ಅವ್ರು ಹುಟ್ಟಿರೋದೇ ಹಂಗೆ, ಅವ್ರ ಹೆರಿಡಿಟಿ ಇರೋದೇ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಅದು ಆಲ್ ನ್ಯೂಟ್ರಿಷನ್ ಅಂತ ನಾನು ಓದಿರುವಾಗಲೇ ನನಗೆ ಅರ್ಥ ಆಗಿದೆ ಈ ರೀತಿನ ಅಂತ. ನೆಕ್ಸ್ಟ್ ಬಂದ್ರೆ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಹಾಸ್ಪಿಟಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ವೇಸ್ಟ್ ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಹಳ್ಳಿ ಕಡೆ ಸಾಮಾನ್ಯವಾಗಿ ಇರೋ ತರ ಹಾಸ್ಪಿಟಲ್ ಅಲ್ಲಿ ಇರೋದಿಲ್ಲ, ನೀವು ಕೂಡ ಹೋದಾಗ ನೋಡಿರ್ತೀರ ಕಲರ್ಫುಲ್ ಆಗಿರ್ಲಿ ಅಂತೆಲ್ಲ ಇಟ್ಟಿರೋದು. ಇದೆಲ್ಲ ಇದಕ್ಕೆ ಇದನ್ನೇ ಹಾಕ್ಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನೇ ಕೂಡ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಎಲ್ಲರ ಆರೋಗ್ಯನೂ ಮುಖ್ಯ ಅಲ್ವಾ, ಸೊ ಹಾಗಾಗಿ ಅದನ್ನ ಮೇಂಟೈನ್ ಮಾಡ್ಲೇಬೇಕು ಕಂಪಲ್ಸರಿಯಾಗಿ. ಸೊ ಇಷ್ಟೇ ಗೈಸ್, ಕಮ್ಯುನಿಟಿ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಇಷ್ಟು ಇರುತ್ತೆ. ಅಂದ್ರೆ ಇಷ್ಟೆಲ್ಲ ಐಟಮ್ಸ್ ನ ಇಟ್ಟು ಕ್ಲಾಸಸ್ ನ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್ಗೆ. ಅವ್ರಿಗೆಲ್ಲ ಡೈರೆಕ್ಟ್ ಆಗಿ ನೋಡಿದಾಗ ಅರ್ಥ ಆಗುತ್ತೆ. ಪ್ಲಸ್ ನಾವು ಮೇಂಟೈನ್ ಮಾಡಲೇಬೇಕು ಕಾಲೇಜ್ ಕಡೆಯಿಂದ ಇದನ್ನೆಲ್ಲ ಸ್ಟೂಡೆಂಟ್ಸ್ಗೋಸ್ಕರ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇದಾಗಿತ್ತು ನೋಡಿ ಯಾವ ರೀತಿಯ ಕಾಣಿಸ್ತಾ ಇದೆ ಲ್ಯಾಬ್ ಇಲ್ಲಿಂದ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂಡ್ ಸೊ ಆವಾಗಲೇ ಹೇಳಿದಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂಡ್ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಾಯ್ಸ್ ಡಿಸ್ಟರ್ಬೆನ್ಸ್ ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಮ್ಯೂಟ್ ಮಾಡಿ ಮತ್ತೆ ಎಕ್ಸ್ಟ್ರಾ ವಾಯ್ಸ್ನ ಕೊಟ್ಟು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ. ಅಂಡ್ ಇದೊಂದೇ ಅಲ್ಲ, ಇದೇ ರೀತಿಯಾಗಿ ತುಂಬಾ ಲ್ಯಾಬ್ಸ್ ಇದೆ, ಡಿಫ್ರೆಂಟ್ ಲ್ಯಾಬ್ಸ್ ಇದೆ, ಭಯಂಕರವಾಗಿರೋ ಲ್ಯಾಬ್ಸ್ ಎಲ್ಲ ಇದೆ. ನಾನು ನೆಕ್ಸ್ಟ್ ಅದನ್ನು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ನ ಮಾಡಿ ಹಾಕ್ತೀನಿ, ಇದ್ರ ಬಗ್ಗೆ ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಟುನಿ ಕಿಚನ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.